ಒಂದು ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು ಅಥವಾ ಏನು ಕಿಡ್ನಿ ಸಂಬಂಧಿ ಕಾಯಿಲೆ ಆಗಿರ್ಬೋದು ಅಥವಾ ಕ್ಯಾನ್ಸರ್ನಂಥ ಮಾರಕ ಕಾಯಿಲೆ ಆಗಿರ್ಬೋದು, ಇಂತಹ ಕಾಯಿಲೆಗಳು ಏನಾದರೂ ಬಡವನಿಗೆ ಬಂದರೆ ಅವ್ನು ನೆಗೆದು ಬಿದ್ದ ಸತ್ತ ಅಂತಲೇ ಅರ್ಥ ಸರ್. ಯಾಕಂದರೆ ಅವ್ನಿಗೆ ಅಷ್ಟು ದುಡ್ಡು ಇರೋದಿಲ್ಲ, ಈ ಒಂದು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ಳುವಷ್ಟು ದುಡ್ಡು ಇರೋದಿಲ್ಲ. ಇನ್ನು ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ಸೂಕ್ತವಾದಂಥ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಆತನಿಗೆ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಅಂತ ಬಡವ ಎಲ್ಲಿ ಹೋಗ್ಬೇಕು? ಆ ಮಾಫಿಯಾನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲದಂಥ ಸ್ಥಿತಿ ಇದೆ. ಪೊಲೀಸ್ ಆದ್ರೆ ರೋಡಿ ಮಾಫಿಯಾನ ಕಂಟ್ರೋಲ್ ಮಾಡ್ಕೋತಾರ, ಆದರೆ ಮೆಡಿಕಲ್ ಮಾಫಿಯಾ ಯಾರು ಕಂಟ್ರೋಲ್ ಮಾಡ್ಬೇಕು? ಸ್ನೇಹಿತರೆ ನಮಸ್ತೆ, ನ್ಯೂಸ್ 12 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್. ಯಾವುದೇ ಇವತ್ತಿನ ಮೆಡಿಕಲ್ ಮಾಫಿಯಾ ಇದೆಯಲ್ಲ, ಮಾಫಿಯಾ ಅಂದರೆ ಇಂಡಿಯಾದಲ್ಲಿ ಮೆಡಿಕಲ್ ಆಗಿರ್ಬೋದು ಅಥವಾ ಶಿಕ್ಷಣ ಆಗಿರ್ಬೋದು ಮತ್ತು ಉದ್ಯೋಗ, ಈ ಮೂರು ಕೂಡ ಒಂದು ರೀತಿ ಮಾಫಿಯಾವಾಗಿ ಮಾರ್ಪಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವೈದ್ಯಕೀಯ ಮಾಫಿಯಾ ಇವತ್ತಿಗೂ ಕೂಡ ಯಾರ ಹಂಗಿಗೂ ಯಾರ ಕಂಟ್ರೋಲ್ಗೂ ಸಿಗದೇ ಇರುವಂಥ ಈ ಒಂದು ಮೆಡಿಕಲ್ ಮಾಫಿಯಾ, ಈ ಎಲ್ಲವನ್ನು ಅಂದರೆ ಎಲ್ಲ ನಾವು ಮೆಡಿಕಲ್ ಮಾಫಿಯಾ ಅಂತ ಹೇಳಿದ್ರು ಕೂಡ, ಏನೇ ಮೆಡಿಕಲ್ ಮಾಫಿಯಾ ಹೇಳಿದ್ರು ಕೂಡ ಕೆಲವು ಇಂತಹ ವೈದ್ಯರು ಏನು ನಿಸ್ವಾರ್ಥವಾಗಿ ಕೇವಲ ಜನರಿಗೆ ಸೇವೆ ಮಾಡುವಂಥ ಉದ್ದೇಶದಿಂದ ಸಮಾಜಮುಖಿಯಾಗಿ ಜನರನ್ನು ತಲುಪಿರ್ತಾರೆ. ಇವರು ಹಾಗೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿರ್ತಾರೆ. ಬಟ್ ಅವರಿಗೆ ಹಣ ಸಂಪಾದನೆ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು, ಇದ್ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಜನರನ್ನು ತಲುಪಬೇಕು, ಬಡವರ ಸೇವೆ ಮಾಡಬೇಕೆನ್ನುವಂಥ ಒಂದು ಉದ್ದೇಶದಿಂದ ಮಾತೃಶ್ರೀ ಫೌಂಡೇಶನ್ ಅಡಿ ಒಂದು ಉಚಿತ ವೈದ್ಯಕೀಯ ಸೇವೆಗೆ ನಿಲ್ತಾರೆ. ಸೊ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ, ಅವ್ರನ್ನೇ ಮಾತನಾಡ್ಸೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಾನು ತಮ್ಮ ಹತ್ರ ಮಾತನಾಡಲೇಬೇಕು. ಏನಂದರೆ ಈ ಮಾಫಿಯಾಗಳಲ್ಲಿ ಅದೇ 3 ಕ್ಷೇತ್ರ ಇದೆಯಲ್ಲ ಸರ್, ಶಿಕ್ಷಣ ಮತ್ತು ಉದ್ಯೋಗ, ಇನ್ನೊಂದು ದೊಡ್ಡ ಮಾಫಿಯಾ ಅಂದರೆ ಈ ಒಂದು ಏನು ವೈದ್ಯಕೀಯ ಮಾಫಿಯಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ತಪ್ಪಿಲ್ಲ, ನಿಜ ಸತ್ಯ ಅದು. ಯಾಕಂದರೆ ಬಡವರಿಗೆ ಈ ಒಂದು ವೈದ್ಯಕೀಯ ಸೇವೆ ಉಚಿತವಾಗಿ ಸಿಗೋದೇ ಒಂದು ಸಾಹಸ ಪಟ್ಟರು ಕೂಡ ಅದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಯಾಕಂದರೆ ಒಂದು ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು ಅಥವಾ ಏನು ಕಿಡ್ನಿ ಸಂಬಂಧಿ ಕಾಯಿಲೆ ಆಗಿರ್ಬೋದು ಅಥವಾ ಕ್ಯಾನ್ಸರ್ನಂಥ ಮಾರಕ ಕಾಯಿಲೆ ಆಗಿರ್ಬೋದು, ಇಂಥ ಕಾಯಿಲೆಗಳು ಏನಾದರೂ ಬಡವನಿಗೆ ಬಂದರೆ ಅವ್ನು ನೆಗೆದು ಬಿದ್ದ ಸತ್ತ ಅಂತಲೇ ಅರ್ಥ ಸರ್. ಯಾಕಂದರೆ ಅವ್ನಿಗೆ ಅಷ್ಟು ದುಡ್ಡು ಇರೋದಿಲ್ಲ, ಒಂದು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ಳುವಷ್ಟು ದುಡ್ಡು ಇರೋದಿಲ್ಲ. ಇನ್ನು ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ಸೂಕ್ತವಾದಂಥ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಆತನಿಗೆ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಅಂತ ಬಡವ ಎಲ್ಲಿ ಹೋಗಬೇಕು, ತಮ್ಮ ಅಭಿಪ್ರಾಯ ಸರ್? ಇಲ್ಲ, ಖಂಡಿತವಾಗ್ಲೂ ನೀವು ಹೇಳ್ತಾ ಇರೋದು ಸತ್ಯ. ಮೆಡಿಕಲ್ ಮಾಫಿಯಾನ ಅಂಥದ್ದು ತುಂಬ ದೊಡ್ಡದಾಗಿ ವಿಶಾಲವಾಗಿ ಕಾರ್ಪೊರೇಟ್ ಹಾಸ್ಪಿಟ್ಲಿಂದ ಶುರು ಆಗಿಬಿಟ್ಟಿದೆ. ಆ ಮಾಫಿಯಾನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ದಿರೋಂಥ ಸ್ಥಿತಿ ಇದೆ. ಪೊಲೀಸರಾದರೆ ರೋಡಿ ಮಾಫಿಯಾನ ಕಂಟ್ರೋಲ್ ಮಾಡ್ಕೋತಾರೆ, ಆದರೆ ಮೆಡಿಕಲ್ ಮಾಫಿಯಾ ಯಾರು ಕಂಟ್ರೋಲ್ ಮಾಡಬೇಕು? ಯಾರು ಕಂಟ್ರೋಲ್ ಮಾಡ್ಬೇಕಂದ್ರೆ ಸತ್ಯ ಪ್ರಾಮಾಣಿಕವಾಗಿರೋಂಥ ವೈದ್ಯರು ಕಾರ್ಪೊರೇಟ್ ಹಾಸ್ಪಿಟ್ಲಿಂದ ಹೊರಗಡೆ ಬಂದು ಅವರ ಬದುಕನ್ನು ಕಟ್ಕೋಬೇಕು. ಸಾಕಷ್ಟು ಜನ, ಭಾಳಷ್ಟು ಜನ ಡಾಕ್ಟರ್ಸ್ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆಯವರಿದ್ದಾರೆ. ಬಟ್ ಈ ಮೆಡಿಕಲ್ ಮಾಫಿಯಾ ಈ ಕಾರ್ಪೊರೇಟ್ ಹಾಸ್ಪಿಟ್ಲ್ಗೆ ಜಾಯ್ನ್ ಆಗಿ ಅದರ ಸುಳಿಯಲ್ಲಿ ಸಿಲುಕಿ ಒದಾಡ್ತಾ ಇದ್ದಾರೆ. ಅದಕ್ಕಾಗಿ ಜನಕ್ಕೆ ನನ್ನ ಪ್ರಕಾರ ಆ್ಯಸ್ ಎ ಡಾಕ್ಟರ್ ಆಗಿ ನಾನು ಪ್ರತಿದಿನ 80ರಿಂದ 100 ಪೇಷಂಟ್ಸ್ನ ಫ್ರೀ ಆಫ್ ಕಾಸ್ಟಲ್ಲಿ ಫ್ರೀ ಡಾಕ್ಟರ್ ಕನ್ಸಲ್ಟೇಷನು, ಬೇಸಿಕ್ ಮೆಡಿಸಿನ್ಸು, ಬೇಸಿಕ್ ಬ್ಲಡ್ ಟೆಸ್ಟು, ಫ್ರೀ ಸರ್ಜರಿಗೆ ನಾನು ಸತ್ಯ ಸಾಯಿಬಾಬಾ ಹಾಸ್ಪಿಟಲ್ ಅಂತ ಒಂದಿದೆ, ಮುದ್ದೇನಹಳ್ಳಿಯಲ್ಲಿ ಇದೆ, 100 ಬೆಡ್ಡೆಡ್ ಹಾಸ್ಪಿಟ್ಲ್ ಇದೆ. ಫ್ರೀ ಆಫ್ ಕಾಸ್ಟಲ್ಲಿ ಆ ಹಾಸ್ಪಿಟ್ಲಲ್ಲಿ ವಿಚಿತ್ರ ಏನಂದರೆ, ವಿಚಿತ್ರ ಆದರೂ ಸತ್ಯ, ಆ ಹಾಸ್ಪಿಟ್ಲಲ್ಲಿ ಕ್ಯಾಶ್ ಕೌಂಟ್ರೇ ಇಲ್ಲ. ಕ್ಯಾಶ್ ಕೌಂಟ್ರ್ ಇಲ್ದಿರೋಂಥ ಆಸ್ಪತ್ರೆ ಅಂದರೆ ಅದು ಸತ್ಯ ಸಾಯಿಬಾಬಾ ಹಾಸ್ಪಿಟ್ಲ್. ₹1 ಹಿಡಿದು 25 ಲಕ್ಷವರೆಗೂ ಖರ್ಚಾಗಿರುವಂಥ ಆಸ್ಪತ್ರೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ನಾನು ಸಾಕಷ್ಟು ಅದ್ರ ಜೊತೆ ಒಡನಾಟ ಇದ್ದೀನಿ, ಅವ್ರ ಜೊತೆ ಸೇರಿ ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡಿದ್ದೀನಿ. ನಿಜವಾಗ್ಲೂ ಅಂಥ ಆಸ್ಪತ್ರೆ ಎಲ್ಲಾದರೂ ಇದೆ ಅಂತ, ಎಲ್ಲಿದೆ ಅಂತ ಕೇಳ್ತಾರೆ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮುದ್ದೇನಹಳ್ಳಿ ಅಂತ ಅಲ್ಲಿದೆ. ಅಲ್ಲಿ ನನಗೆ ಪರಿಚಯ ಇದೆ. ನನ್ನನ್ನು ಯಾರಾದರೂ ಸಂಪರ್ಕ ಮಾಡಿದರೆ ಅವ್ರನ್ನ ಅಲ್ಲಿ ಹೋಗಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಸ್ಬೋದು. ಡಾಕ್ಟರ್ ಕನ್ಸಲ್ಟೇಷನ್ ನಾನು ಕೊಡ್ಬೋದು, ಅಥವಾ ಬೇಸಿಕ್ ಮೆಡಿಸಿನ್ಸ್ ಕೊಡ್ಬೋದು, ಅಥವಾ ಬೇಸಿಕ್ ಬ್ಲಡ್ ಟೆಸ್ಟ್ನ ಮಾಡ್ಬೋದು. ಸಾಕಷ್ಟು ಜನ ಕಡು ಬಡವರು, ಅಸಹಾಯಕರು, ನಿರ್ಗತಿಕರು ಈ ಸಮಾಜದಲ್ಲಿ ಹಿನ್ನೆಲೆಯಾಗ್ಬಿಟ್ಟಿದೆ. ಅಂದರೆ ನಮ್ಮ ದೇಶದಲ್ಲಿ 2 ಬೇಕಾಗಿರೋದು ನಮಗೆ. ಒಂದು ಶಿಕ್ಷಣ ಹಕ್ಕು, ಇನ್ನೊಂದು ಆರೋಗ್ಯ ಹಕ್ಕು. ಆರೋಗ್ಯ ಹಕ್ಕು ಮಾನವನ ಮೂಲಭೂತ ಹಕ್ಕು, ಸರ್ಕಾರದ ಜವಾಬ್ದಾರಿ. ಆದರೆ ಯಾವ ಸರ್ಕಾರನೂ ಇದುವರೆಗೆ ಮಾಡ್ತಾ ಇಲ್ಲ. ಕುಕ್ಕರೋ, ನಿಕ್ಕರೋ, ಲಿಕ್ಕರೋ ಇದೆಲ್ಲ ಕೊಟ್ಟು ನಮ್ಮನ್ನು ಮೂರ್ಖರನ್ನಾಗಿ ಮಾಡಿ ಜನ ಗೊತ್ತೋ ಗೊತ್ತಿಲ್ದಿರೋ ಸೈಕಾಲಜಿಕಲಿ ಅಫೆಕ್ಟ್ ಆಗಿಬಿಟ್ಟಿದ್ದಾರೆ. ಸಮೂಹ ಸನ್ನಿಹಿತರ ಯಾವುದೋ ಒಂದು 2 ಪಾರ್ಟಿಗೆ, ಈ ಪಾರ್ಟಿ ಅಲ್ಲದೆ ಆ ಪಾರ್ಟಿ ಬಿಟ್ಟು 2 ಹೊಂಡನೇ, ಅದು 2 ಈ ಹೊಂಡದಲ್ಲಿ ಬೀಳ್ತೀರಾ ಆ ಹೊಂಡದಲ್ಲಿ ಬೀಳ್ತೀರಾ ಅಂತ ಚೂಸ್ ಮಾಡ್ತಾರೆ. ನಾನು ಪೊಲಿಟಿಕ್ಸ್ ಬಗ್ಗೆ ಮಾತಾಡಲ್ಲ ಡಾಕ್ಟರ್ ಆಗಿ, ಬಟ್ ಕೆಟ್ಟೋಗಿದೆ ಆ ಪೊಲಿಟಿಕ್ಸಿಂದನೇ ನಮ್ಮ ಆರೋಗ್ಯಕ್ಕೆ ಸಿಗ್ತಾ ಇಲ್ಲ ಸರ್ವಿಸು. ಕರೆಕ್ಟ್. ಪೊಲಿಟಿಕ್ಸ್ಗೂ ನಮಗೂ ಸಂಬಂಧ, ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಜನ ಏನು ಮಾಡಬೇಕಾಗಿರುವಂಥದ್ದಂದರೆ, ಪ್ರಾಮಾಣಿಕವಾಗಿರುವಂಥ ಸಾಕಷ್ಟು ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ಸ್ ಒಳ್ಳೆ ಡಾಕ್ಟರ್ ಅಂದರೆ
ಅನಾವಶ್ಯಕವಾಗಿ ಬ್ಲಡ್ ಟೆಸ್ಟ್ ಮಾಡದೇ ಇರೋಂಥದ್ದು, ಅನಾವಶ್ಯಕವಾಗಿ ಸ್ಕ್ಯಾನ್ ಮಾಡಿಸ್ತಿರೋಂಥದ್ದು, ಅನಾವಶ್ಯಕವಾಗಿ ಮಾತ್ರೆ ಬರೀದೇ ಇರೋಂಥದ್ದೇ ಒಳ್ಳೆ ಡಾಕ್ಟರ್ ಲಕ್ಷಣ. ಸರ್ ಇದ್ರ ಬಗ್ಗೆ ಮಾತಾಡೋಣ. ನೀವು ಅದಕ್ಕೂ ಮುಂಚೆ ಈ ಬಡವನಿಗೆ ಫಾರ್ ಎಕ್ಸಾಂಪಲ್ ಅವನಿಗೆ ಕಿಡ್ನಿ ಅಂತ ಸಮಸ್ಯೆ ಅಥವಾ ಕ್ಯಾನ್ಸರ್ ಅಂತ ಮಾರಕ ಸಮಸ್ಯೆ ಅಥವಾ ಹೃದಯ ಸಂಬಂಧಿ ಕಾಯಿಲೆ, ಇದೆಲ್ಲನೂ ಕೂಡ 5 ಲಕ್ಷಕ್ಕೂ ಹೆಚ್ಚು ಅವನು ಸರ್ಜರಿ ಆಗ್ಬೇಕಂದ್ರೆ ಸುಮಾರು ಒಂದು 3-4 ಲಕ್ಷನಾದ್ರೂ ಅವ್ನ ಖರ್ಚು ಆಗೇ ಆಗುತ್ತೆ. ಸುಮಾರು 5 ಲಕ್ಷವರೆಗೂ ವೆಚ್ಚ ಭರಿಸ್ಬೇಕಾಗುತ್ತೆ. ಯಾವುದೇ ಒಂದು ಬೆಂಗಳೂರಿನಲ್ಲಿ ನೀವು ಯಾವುದೇ ಆಸ್ಪತ್ರೆಗೆ ಹೋದ್ರು ಅಷ್ಟೇ. ಅಂತ ಬಡವ, ಆ ರೀತಿ ದೊಡ್ಡ ಕಾಯಿಲೆ ಬಂದಂತ ಬಡವ ಎಲ್ಲಿಗೆ ಹೋಗ್ಬೇಕು? ಅಲ್ಲಿ ನೀವು ತಾವು ಹೇಳಿದಂಥ ಆಸ್ಪತ್ರೆಯಲ್ಲಿ ಎಲ್ಲ ಫೆಸಿಲಿಟಿ ಸಿಗುತ್ತೆ. ನಿಮಗೆ ಇನ್ನೊಂದು ಏನಂದ್ರೆ ಸರ್ಕಾರದ ಒಂದು ಸೌಲಭ್ಯ ಇದೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ, ಆರೋಗ್ಯ ಕರ್ನಾಟಕ ಅಂತ ಇದೆ. ಆಯುಷ್ಮಾನ್ ಭಾರತ್ ಕಾರ್ಡ್ ಬಂದ್ಬಿಟ್ಟು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಒಂದು ಯೋಜನೆ. ಅದ್ರ ಜೊತೆಲೇನೆ ಆರೋಗ್ಯ ಕರ್ನಾಟಕ ಅಂತ ರಾಜ್ಯ ಸರ್ಕಾರದ ಯೋಜನೆ. ಇವೆರಡು ಕ್ಲಬ್ ಆಗಿ ಒಂದು ಕಾರ್ಡ್ ಮಾಡಿದ್ದಾರೆ. ಆ ಕಾರ್ಡ್ ಮುಖಾಂತರ BPL ಕಾರ್ಡ್ ಹೋಲ್ಡರ್ಗೆ 3 ಲಕ್ಷದಿಂದ 5 ಲಕ್ಷದವರೆಗೆ ಫ್ರೀ ಆಗಿದೆ. ಎಂಪೆನ್ಡ್ ಹಾಸ್ಪಿಟಲ್ಸ್ ಅಂತ ಇದೆ, ಕಾರ್ಪೊರೇಟ್ ಹಾಸ್ಪಿಟಲ್ ಬೇರೆ ಬೇರೆ ಹಾಸ್ಪಿಟಲ್ ಜೊತೆ ಟೈಪ್ ಆಗಿದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗ್ತಾ ಇದೆ? ತುಂಬಾ ಕಡಿಮೆ ರೀಚ್ ಆಗ್ತಾ ಇದೆ ಜನಕ್ಕೆ. ಫಂಡ್ಸ್ ಇಲ್ಲದೆ ಇರೋಂಥದ್ದು ಇದೆ, ಬೇರೆ ಬೇರೆ ಸ್ಕೀಮ್ಗಳಿಂದ ಆಗ್ತಾ ಇದೆ. ಬಟ್ ಜನ ಏನಂದ್ರೆ ಅದನ್ನ ಅಟ್ಲೀಸ್ಟ್ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅದರಿಂದನೂ ಅನುಕೂಲ ಆಗುತ್ತೆ. ಮತ್ತೆ ಇದು ನಾನು ಹೇಳಿದ ಹಾಗೆ ಮುದ್ದೇನಹಳ್ಳಿ ಹಾಸ್ಪಿಟಲಿಂದ ಅನುಕೂಲ ಆಗುತ್ತೆ. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೋ ನಿಮಗೆ ಫ್ಯಾಮಿಲಿ ಡಾಕ್ಟರ್ ಇರಬೇಕು. ಫ್ಯಾಮಿಲಿ ಡಾಕ್ಟರು ಅಥವಾ ಒಳ್ಳೆ ಡಾಕ್ಟರು, ಎಥಿಕ್ಸ್ ಇರುವಂಥದ್ದು, ನ್ಯಾಯ ನೀತಿ ಧರ್ಮದಿಂದ ಅಥವಾ ವೈದ್ಯಕೀಯ ವೃತ್ತಿ ಅಂದ್ರೆ ಸೇವಾ ವೃತ್ತಿ, ಸೇವಾ ಮನೋಭಾವದಿಂದ ಇರುವಂಥ ಡಾಕ್ಟರ್ನ ಭೇಟಿ ಆಗ್ಬೇಕು. ಇವಾಗ ಬಹಳ ಕಷ್ಟ ಆಗ್ಬಿಟ್ಟಿದೆ. ಮೆಡಿಕಲ್ ಅನ್ನೋಂಥದ್ದು ದೊಡ್ಡ ಬಿಸ್ನೆಸ್ ಸರ್. ಅದು ಬಿಸ್ನೆಸ್ ಆಗಿರುವಾಗ ಒಬ್ಬ ಡಾಕ್ಟ್ರು ರೆಡಿ ಆಗಿ ಬರ್ಬೇಕಾದ್ರೆ 1 ಕೋಟಿಯಿಂದ 1.5 ಕೋಟಿ 2 ಕೋಟಿ ದುಡ್ಡು ಖರ್ಚು ಮಾಡಿ ಬರ್ತಾನೆ. ಡಿಗ್ರಿ ತಗೊಂಡ್ಮೇಲೆ ಡಾಕ್ಟರ್ ಏನ್ ಮಾಡ್ತಾರೆ ಹೇಳಿ? ಏನ್ ಮಾಡ್ಬೇಕು? ಹೋಗ್ತಾರೆ ಅವ್ರ ಹಾಸ್ಪಿಟಲ್ಗೆ, ಒಂದು ಯಾವ್ದೋ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ತಗೋತಾರೆ, ಅವ್ರದೇ ಒಂದು ಹಾಸ್ಪಿಟಲ್ ಕಟ್ತಾರೆ. 5 ಬೆಡ್ 20 ಬೆಡ್ 50 ಬೆಡ್ 100 ಬೆಡ್ ಕಟ್ತಾರೆ. MRI ECG ಎಲ್ಲ ಸೆಟಪ್ ಮಾಡ್ತಾರೆ. ಒಂದು ಹಾಸ್ಪಿಟಲ್ ರೆಡಿ ಆಗ್ಬೇಕಂದ್ರೆ ಒಂದು 3 ಕೋಟಿ ಆಗುತ್ತೆ. ಡಾಕ್ಟರ್ಗೆ 1.5 ಕೋಟಿ 5 ಕೋಟಿ ಹಾಕಿದ್ಮೇಲೆ ಡಾಕ್ಟರ್ ಏನ್ ಮಾಡ್ತಾನೆ? ಬೆಳಗ್ಗೆ ರಿಕವರಿ ಮಾಡ್ತಾನೆ. ಇದು ಸಿಸ್ಟಮ್ ಇರುವಂಥದ್ದು. ನಾನೊಬ್ಬನ ಹೇಳ್ತಾ ಇದ್ದೀನಿ, ನನಗೆ ಹೇಳೋದಕ್ಕೆ ಏನು ಅನ್ಸಲ್ಲ. ಇರೋ ಸತ್ಯನೇ ಹೇಳ್ಬೇಕಲ್ಲ, ಜನಕ್ಕೆ ಗೊತ್ತಿರೋಂಥದ್ದು. ನಾನು ಹೇಳದೇ ಇದ್ರೂ ಜನಕ್ಕೆ ಗೊತ್ತಿದೆ ವಾಸ್ತವ. ಅದು ವಾಸ್ತವ ಸತ್ಯ ಮುಚ್ಚಿಡಕ್ಕಾಗಲ್ಲ, ಮುಚ್ಚಿಡಬಾರ್ದು. ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ, ಒಬ್ಬ ಜವಾಬ್ದಾರಿತ ವೈದ್ಯನಾಗಿ. ನಾಳೆ ಈ ಥರದ್ದು ಇದೆ. ಸತ್ಯಸಾಯಿ ಹಾಸ್ಪಿಟ್ಲು ಇನ್ನೊಂದು ವೈಟ್ ಫೀಲ್ಡ್ ಅಲ್ಲಿ ಇದೆ. ಆಮೇಲೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದೆ, ಅದು ಇದ್ದಿದ್ರಲ್ಲಿ ಕಡಿಮೆ. ಬೇರೆ ಯಾವ ಆಸ್ಪತ್ರೆ ಹೇಳ್ಬೋದಾ ಸರ್? ಹೌದು. ಈಗ ಒಂದು ಸತ್ಯಸಾಯಿ ಬಾಬಾ ಮುದ್ದೇನಹಳ್ಳಿ, ಇನ್ನೊಂದು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು ಹೆಬ್ಬಾಳ, ಇನ್ನೊಂದು ಹಾಸ್ಪಿಟ್ಲು ಸೆಂಟ್ ಜಾನ್ಸ್ ಹಾಸ್ಪಿಟ್ಲು ಕೋರ್ಮಂಗ್ಲ, ಇನ್ನೊಂದು ಹಾಸ್ಪಿಟ್ಲು ವೈಟ್ ಫೀಲ್ಡ್ ಸತ್ಯಸಾಯಿ ಬಾಬಾ ಹಾಸ್ಪಿಟ್ಲು ವೈಟ್ ಫೀಲ್ಡ್. ಈ ತರದ್ದಿದೆ. ಈ ತರ ಹಾಸ್ಪಿಟಲ್ ಅಲ್ಲಿ ಕಡಿಮೆ ದರದಲ್ಲಿ ತುಂಬಾ ಕಾಸ್ಟ್ ಇಫೆಕ್ಟಿವ್ ಆಗಿ ಮಾಡ್ತಾರೆ. ಇನ್ನೊಂದು CMC ವೆಲ್ಲೂರು ತಮಿಳುನಾಡಲ್ಲಿದೆ. ನಂಬರ್ 1 ಹಾಸ್ಪಿಟಲ್ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಏಮ್ಸ್ ತರ. ಏಮ್ಸ್ ಡೆಲ್ಲಿಯಲ್ಲಿ ಇದೆ ಹಾಸ್ಪಿಟಲ್. ಅದೇ ತರನೇ ಆಸ್ಪತ್ರೆ CMC ವೆಲ್ಲೂರಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ತುಂಬಾ ಕಡಿಮೆ ದರದಲ್ಲಿ ಲೋ ಕಾಸ್ಟ್ ಅಲ್ಲಿ ಬೆಸ್ಟ್ ಸರ್ವಿಸ್ ಕೊಡುವಂತ ಹಾಸ್ಪಿಟಲ್ ಇದ್ರೆ CMC ವೆಲ್ಲೂರು ತಮಿಳುನಾಡು, ಚೆನ್ನೈಯಲ್ಲಿರೋದು. ಇವರೆಲ್ಲ ಯಾವ್ಯಾವ ಕಾಯಿಲೆಗಳಿಗೆ ಚಿಕಿತ್ಸೆ? ಎಲ್ಲ ಕಾಯಿಲೆಗಳಿಗಿನ. ಯಾಕಂದ್ರೆ ಹಾಸ್ಪಿಟಲ್ಸ್ ಬಂದು ಟರ್ಷರಿ ಕೇರ್ ಹಾಸ್ಪಿಟಲ್ ಅಂತಾರೆ. ಪ್ರೈಮರಿ ಕೇರು, ಸೆಕೆಂಡರಿ ಕೇರು, ಟರ್ಷರಿ ಕೇರು. ಪ್ರೈಮರಿ ಕೇರ್ ಅಂದ್ರೆ ನಾವೆಲ್ಲ ಕ್ಲಿನಿಕ್ಸ್ ಎಲ್ಲ ಇರೋಂಥ ಪ್ರೈಮರಿ ಕೇರ್ ಅಂತಾರೆ. ಸೆಕೆಂಡರಿ ಕೇರ್ ಅಂದ್ರೆ ಚಿಕ್ಕ ನರ್ಸಿಂಗ್ ಹೋಮ್ಸ್ 15ರಿಂದ 20 ಬೆಡ್ ಆಗಿರೋಂಥದ್ದು. ಇನ್ನು 100 ಬೆಡ್ ಮೇಲೆ ಇರುವಂಥದ್ದು ಟರ್ಷರಿ ಕೇರ್ ಹಾಸ್ಪಿಟಲ್ ಅಂತಾರೆ. ಇವೆಲ್ಲ ಟರ್ಷರಿ ಕೇರ್ ಹಾಸ್ಪಿಟಲ್ಸ್. ಆಮೇಲೆ ಬೆಸ್ಟ್ ಹಾಸ್ಪಿಟಲ್ ನಿಮ್ಗೆ ಗೊತ್ತಿದೆ, ಸರ್ಕಾರ ಎಲ್ಲನೂ ಕೊಡಕ್ ಸಾಧ್ಯ ಇದೆ. ಜಯದೇವ ಹಾಸ್ಪಿಟಲ್ ಇದೆ, ಅದು ಸರ್ಕಾರಿ ಆಸ್ಪತ್ರೆನೇ. ಆದ್ರೆ ಅದನ್ನ ಲೀಡ್ ಮಾಡೋರು ಡಾಕ್ಟರ್ ಮಂಜುನಾಥ್ ಅನ್ನೋಂಥವ್ರು. ಲೀಡರ್ ಇರೋದ್ರಿಂದ, ನಾಯಕತ್ವ ಇರೋದ್ರಿಂದ, ಜವಾಬ್ದಾರಿತ ಡಾಕ್ಟರ್ ಇರೋದ್ರಿಂದ, ಸೇವಾ ಮನೋಭಾವ ಇರೋದ್ರಿಂದ ಜಯದೇವ ಸರ್ಕಾರಿ ಆಸ್ಪತ್ರೆ ಆದ್ರೂ ಪ್ರೈವೇಟ್ ಹಾಸ್ಪಿಟಲ್ ಕಡಿಮೆ ಇಲ್ಲ. ತುಂಬಾ ಕಡಿಮೆ ದರದಲ್ಲಿ ಕೆಲವರಿಗೆ ಉಚಿತವಾಗಿನೂ ಸರ್ಜರಿ ಮಾಡಿದ್ದಾರೆ. ಜಯದೇವ್ ಹಾಸ್ಪಿಟಲ್ ಇದೆ. ಮೈಸೂರು ಸ್ಯಾಂಡಲ್ ಸೋಪ್, ನಂದಿನಿ ಪಾರ್ಲರ್, ನಂದಿನಿ ಮಿಲ್ಕ್ ಗೊತ್ತಿದೆ, ಮೈಸೂರು ಸ್ಯಾಂಡಲ್ ಸೋಪ್ ಗೊತ್ತಿದೆ, ಅದು ಸರ್ಕಾರದೇನೆ. ಆದ್ರೆ ಅದನ್ನ ನಾವು ರಿಜೆಕ್ಟ್ ಮಾಡೋದಿಲ್ಲ. ಸರ್ಕಾರ ಏನಂದ್ರೆ ಅದಕ್ಕೆ ಲೀಡರು, ಮುಖಂಡತ್ವ, ಅದಕ್ಕೆ ಜವಾಬ್ದಾರಿ, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಇದ್ದಾಗ ನಮ್ಗೆ ಸರ್ಕಾರಿ ಸೌಲಭ್ಯನೇ ಬೇಕನ್ಸುತ್ತೆ ಅಲ್ವಾ? ಹಾಗಾಗಿ ನಾವು ಇದನ್ನ ತಲೆ ಇಟ್ಕೋಬೇಕು, ಅದನ್ನ ಯಾರು ಲೀಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಏನಂದ್ರೆ ಹುಡುಕ್ಬೇಕು, ಒಳ್ಳೆ ಡಾಕ್ಟರ್ನ ಭೇಟಿ ಆಗ್ಬೇಕು. ಎಲ್ಲರೂ 4-5 ಜನ ಡಾಕ್ಟರ್ ಹತ್ರನ ಹೋಗ್ಬಾರ್ದು. ಒಬ್ಬೇ ಡಾಕ್ಟರ್ನ, ನಂಬಿಕೆ ಡಾಕ್ಟರ್ನ, ಫ್ಯಾಮಿಲಿ ಡಾಕ್ಟರ್ನ ಇಟ್ಕೋಬೇಕು. ತುಂಬಾ ಇಂಪಾರ್ಟೆಂಟ್. ಈ ಡಾಕ್ಟರ್ ಹತ್ರ ಹೋದ್ರೆ ಆ ಡಾಕ್ಟರು ಅವ್ರೊಂದು ಅಡ್ವೈಸ್ ಕೊಡ್ತಾರೆ, ಇನ್ನೊಬ್ಬ ಡಾಕ್ಟರ್ ಇನ್ನೊಂದು ಅಡ್ವೈಸ್ ಕೊಡ್ತಾರೆ, ಇನ್ನೊಂದು ಡಾಕ್ಟರ್ ಇನ್ನೊಂದು ಟೆಸ್ಟ್ ಮಾಡಿಸ್ತಾನೆ, ಆ ಟೆಸ್ಟ್ ಮಾಡಿಸಿದ್ದು ಬೇಡ ಅಂತ ಇನ್ನೊಂದು ಟೆಸ್ಟ್ ಮಾಡಿಸ್ತಾನೆ. ಇದರಿಂದ ಡಾಕ್ಟರ್ಗೆ ಏನೂ ಲಾಸ್ ಆಗಲ್ಲ, ನಿಮ್ಗೆ ಲಾಸ್ ಆಗೋದು. ನೀವು ಲಾಸ್ ಯಾಕೆ ಮಾಡ್ಕೋಬೇಕಾಗಿರೋಂಥ ಪ್ರಾಮಾಣಿಕವಾಗಿರೋಂಥ ಒಳ್ಳೆ ಸಾಕಷ್ಟು ಜನ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ಸ್ ಯಾರು ಕೆಟ್ಟವರಲ್ಲ, ಪರಿಸ್ಥಿತಿಗೆ ಬಲಿಪುಷವಾಗಿರೋಂಥವ್ರು. ಈಗ ನನ್ನಂತ ಇರೋಂಥದ್ದು ಗೌರ್ಮೆಂಟ್
ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀನಿ ನಾನು ರಿಸೈನ್ ಮಾಡಿ ಬಂದಿದ್ದೀನಿ. ಎಲ್ಲ ಸಿಸ್ಟಮನ್ನೇ ವಿಷವರ್ತಲ ಆಗಿಬಿಟ್ಟಿದೆ. ಹಾಗಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಹತ್ತಿರ ಇರೋ ಡಾಕ್ಟರ್ನ ಒಬ್ಬನ ಫ್ಯಾಮಿಲಿ ಡಾಕ್ಟರ್ ಮಾಡ್ಕೊಂಡು ಈ ಥರ ನಾನು ಹೇಳಿರೋ ಆಸ್ಪತ್ರೆಗೆ ಹೋಗಿ, ಆಮೇಲೆ ಕಡಿಮೆ ದರದಲ್ಲಿ ಲ್ಯಾಬ್ ಇದೆ, ನಮ್ಮದೇ ಲ್ಯಾಬ್ ಇದೆ, ಕಡಿಮೆ ಕಾಸ್ಟಲ್ಲಿ ಮಾಡ್ತೀವಿ. ಎಲ್ಲೋ ಪ್ರೈಸ್ ಕೇಳ್ಕೊಂಬಂದ್ರು ಅದಕ್ಕಿಂತ ಕಡಿಮೆ ಮಾಡ್ತೀವಿ. ಬಡವರಾಗಿದ್ದರೆ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತೀವಿ. ನನ್ನ ಹತ್ರ 6 ಆಕ್ಸಿಜನ್ ಸಿಲಿಂಡರ್ಸ್ ಇದೆ, 6 ಆಕ್ಸಿಜನ್ ಸಿಲಿಂಡರ್ಸ್ ಇದೆ, 6 ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ ಇದೆ, ಒಂದು ಫುಲ್ಲಿ ಇಕ್ವಿಪ್ಡ್ ಆಂಬುಲೆನ್ಸ್ ಇದೆ, ಆಮೇಲೆ ಬೈಪ್ಯಾಪ್ ಮೆಷಿನು, ಸಿಪ್ಯಾಪ್ ಮೆಷಿನ್ ಇದೆ. ಎನಿ ಟೈಮ್ ಯಾರೇ ಕಾಲ್ ಮಾಡಿದ್ರು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತೀವಿ. ಅದು ಮಾತ್ರ ಕಡು ಬಡವರಿಗೆ, ಅಸಹಾಯಕರಿಗೆ, ಹೆಲ್ಪ್ಲೆಸ್ ಇಲ್ದಿರೋರಿಗೆ. ಇನ್ನು ಬೇರೆದವ್ರಿಗಾಗಿದ್ರೆ ಲೋ ಕಾಸ್ಟಲ್ಲಿ ಕೊಡ್ತೀವಿ, ಬಿಕಾಸ್ ಅದು ರೆವೆನ್ಯೂ ಜನರೇಟ್ ಮಾಡುವಂಥದ್ದು. ಎಲ್ಲನೂ ಕೊಡೋದಕ್ಕೆ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ರಿಗೂ ಕೊಡಬೇಕಾದ ಅವಶ್ಯಕತೆನೇ ಇಲ್ಲ. ಖಂಡಿತ. ಅಸಹಾಯಕರಿಗೆ, ಬಡವರಿಗೆ, ಕಡು ಬಡವರಿಗೆ ಕೊಟ್ಟರೆ ನನಗೂ ತೃಪ್ತಿ, ಅವ್ರಿಗೂ ತೃಪ್ತಿ. ಯಾರಿಗೆ ಇರುತ್ತೋ ಅವರು ನಮಗೆ ಕೊಟ್ಟರೆ ಆ ದುಡ್ಡನ್ನು ಮತ್ತೆ ರೀಸೈಕಲ್ ಮಾಡಿ ಮತ್ತೊಬ್ಬರಿಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ನನ್ನ ಹತ್ರ ಇವೆಲ್ಲ ಇದೆ. ಇವೆಲ್ಲ ಫೆಸಿಲಿಟೀಸ್ನ ಯಾವಾಗಲಾದರೂ ಉಪಯೋಗಿಸ್ಕೋಬೋದು. ಜನಕ್ಕೆ ನಾನು ಹೇಳುವಂಥದ್ದು, ಡಾಕ್ಟರ್ಸು ಸಾಕಷ್ಟು ಜನ ಇರ್ತಾರೆ, ಇನ್ನು ಬೇರೆ ಡಾಕ್ಟರ್ಸು ಕೇಳಿದ್ರು ನಾನು ಆಕ್ಸಿಜನ್ ಸಿಲಿಂಡರ್ ಕೊಡ್ತೀನಿ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷೀನ್ ಕೊಡ್ತೀನಿ, ನಿಜವಾಗ್ಲೂ ನೀಡಿದೆ, ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ರೆ ಸಾಕು. ನಾನೇನು ಅದ್ರ ಬಗ್ಗೆ, ಯಾಕಂದರೆ ನೀಡಿರೋರನ್ನ ಅವಶ್ಯಕತೆಯನ್ನು ಹುಡ್ಕೋದೇ ಕಷ್ಟ ಆಗ್ಬಿಟ್ಟಿದೆ ನನಗೆ. ಕೆಲವರು ರಿಚ್ ಇರೋರೇ ತೊಗೊಂಡು ಹೋಗ್ಬಿಡ್ತಾರೆ. ನಿಜ, ಹೌದು. ಆದರೆ ನನಗೇನು, ನಾನು ಅದನ್ನೆಲ್ಲ ಪರಾಮರ್ಶೆ ಮಾಡ್ಕೊಂಡು ಅಥವಾ ರಿಸರ್ಚ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು. ಅವ್ರು ಯಾರೋ ಹೇಳ್ಬಿಟ್ರು, ಈಗ ಇಂಥವ್ರು ಹೇಳ್ಬಿಟ್ರು ಹಿಂಗಂದ್ರೆ ಅವ್ರನ್ನೇ ನಂಬೋದು ನಾನು. ಅವ್ರು ನಂಬಲ್ಲ, ಕೊಟ್ಟವ್ರು ನಂಬಲ್ಲ. ನಾನು ಯಾರು ನನಗೆ ರೆಫರ್ ಮಾಡಿದ್ರಲ್ಲ ಅವ್ರು ನಂಬೋದು. ಆ ಥರ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಎನಿ ಟೈಮ್ ನಾವು ಕೊಡ್ತೀವಿ ಅವ್ರಿಗೆ. ಯಾಕಂದರೆ ನಾನು ಇದನ್ನ ಯಾಕೆ ಆಕ್ಸಿಜನ್ ಸಿಲಿಂಡ್ರು, ಆಕ್ಸಿಜನ್ ಕನ್ಸಂಟ್ರೇಷನ್ ಮಿಷನ್ ನಾನು ಯಾಕೆ ಇಟ್ಕೊಂಡೆ, ಕೋವಿಡಲ್ಲಿ ನನ್ನ ಕಣ್ಣು ಮುಂದೆ ಎಷ್ಟೋ ಜನ ಸತ್ತು ಹೋದರು. ಈ ಸಾವನ್ನು ಆಗಬಾರ್ದು. ಈ ಸಾವನ್ನು ತಡೆಗಟ್ಟೋದಕ್ಕೆ ಏನು ಸಾಧ್ಯ ಆಗುತ್ತೆ? ಒಬ್ಬ ಇಂಡಿವಿಜುವಲ್ ಪರ್ಸನ್ ಆಗಿ. ಸರ್ಕಾರದ ಜವಾಬ್ದಾರಿ ಇದು. ಸರ್ಕಾರ, ಯಾವುದೇ ಸರ್ಕಾರ ಬಂದರೂ ಎಲ್ಲನೂ ಮಾಡಬೇಕಾಗಿರೋದು. ಸರ್ಕಾರದ ಬಗ್ಗೆ ಮಾತಾಡ್ತಾ ಹೋಗೋದಕ್ಕಿಂತ ಪ್ರಯೋಜನ ಇಲ್ಲ. ಸರ್ಕಾರ ಏನು ಮಾಡುತ್ತೆ ಅನ್ನೋದಕ್ಕಿಂತ ಆ್ಯಸ್ ಎ ಡಾಕ್ಟರ್ ಆಗಿ ಯಾವ್ಯಾವ ಏನೇನಿದೆ, ಏನೇನು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.